ಎಸ್ ಡಾಕ್ಟರ್, ಇವಾಗ ಜಂಕ್ ಫುಡ್ ಅದೇ ರೀತಿ ಎನರ್ಜಿ ಡ್ರಿಂಕ್ಸ್ ಮತ್ತು ಪ್ರೋಟೀನ್ ಶೇಕ್ ಕುಡಿಯೋದ್ರಿಂದ ಹೃದಯದ ಕಾಯಿಲೆ ಏನಾದರೂ ಬರ್ತದಾ ಅಂತ? ಜಂಕ್ ಫುಡ್ಸು ಮತ್ತು ಇದು ಸ್ವೀಟ್ ಬೆವರೇಜಸ್ರಿಂದ ಬ್ಲಡ್ಡಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದ ಅದು ಬ್ಲಡ್ ವೆಸಲ್ಸ್ ಕೆಳಗಡೆ ಡೆಪಾಸಿಷನ್ ಆಗುತ್ತೆ. ಸೊ ಇದು ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ತಗೊಳ್ಳೋವಾಗ ಏನಾಗುತ್ತೆ, ಅವ್ರಿಗೆ ಹಾರ್ಟ್ ವೆಸಲ್ಸಲ್ಲಿ ಬ್ಲಾಕೇಜಸ್ ಜಾಸ್ತಿ ಬೇಗ ಆಗುತ್ತೆ ಆ್ಯಂಡ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ಸು ಕೂಡ ಬೇಗ ಆಗುತ್ತೆ. ಸೊ ಹಾಗಾಗಿ ಆಲ್ವೇಸ್ ಲಿಮಿಟಲ್ಲಿ ಒಕೇಶ್ನಲಿ ತಿನ್ನಿ, ಬಟ್ ಆಲ್ವೇಸ್ ಅವಾಯ್ಡ್ ಮಾಡಿದ್ರೆ ಬೆಟರ್. ಪ್ರೋಟೀನ್ ಶೇಕ್ಸ್ಗೆ ಬಂದರೆ ಪ್ರೋಟೀನ್ ಶೇಕ್ಸ್ ಸ್ವಲ್ಪ ಪ್ರಮಾಣ, ಕಡಿಮೆ ಪ್ರಮಾಣ, ಮಾಡ್ರೇಟಲ್ಲಿ ತಗೊಂಡಾಗ ನಮಗೆ ಮಸಲ್ ಗ್ರೋತ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಬಟ್ ತುಂಬ ತಗೊಂಡಾಗ ಇದೇನಾಗುತ್ತೆ, ನೆಸಸರಿ ಇರಲ್ಲ ಬಾಡಿಗೆ, ಆದರೂ ಕೂಡ ಎಕ್ಸ್ಟ್ರಾ ಬಂದಾಗ ಅದು ಕಿಡ್ನಿಯಲ್ಲಿ ಫಿಲ್ಟರ್ ಆಗಿ ಹೋಗಬೇಕು. ಸೊ ಹಾಗಾಗಿ ಕಿಡ್ನಿ ಮೇಲೆ ಜಾಸ್ತಿ ಡ್ಯಾಮೇಜ್ ಆಗುತ್ತೆ. ಆ್ಯಂಡ್ ಹಾರ್ಟಿಗೆ ಆ ಪ್ರೋಟೀನ್ ತೊಗೊಂಡಿದ್ದೀವಿ ಅಂತ ಎಕ್ಸೆಸಿವ್ ವರ್ಕೌಟ್ ಮಾಡಿದಾಗ, ಎಕ್ಸೆಸಿವ್ ವಿಗರಸ್ ಎಕ್ಸಸೈಸ್ ಮಾಡಿದಾಗ ಹಾರ್ಟ್ ಸಡನ್ ಡೆತ್ಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ ಸರ್.